ಬಾಪಾಜಿ ಗೊಲ್ಲು ಬಾ. ಹಾಂ ಬೆನ್ನ ಹಚ್ಬೇಕು ಪೂರ್ಣ. ಅಜ್ಜಿ ನಾವು ತಿನ್ನತ್ತೇವೆ, ಮಸ್ತ್ ಅದಾವ್ರಿ ಗರಂ ಗರಮ. ತಗೋ ಹೇಳ ಹೆಸರೇನು ನಿಂದ? ಹಾ ತನ್ವಿನ. ಎಷ್ಟನೇತ್ತ? 4ನೇ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ವಿಶಾಲಕ್ಷ್ಮಿ ವ್ಲಾಗ್ಸ್. ಏನಾರು ಕೋಲ್ಡ್ ಕುಡಿ ಬಹಳ ಇಷ್ಟ ಆಗ್ಬಿಡುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಳಗೆ ಏನು ತರ್ಸೇನ ಅಂತ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ವಿಶಾಲಕ್ಷ್ಮಿ ವ್ಲಾಗ್ಸ್. ಹೆಂಗೈತ್ರಿ ಹೊರಗಿನ ವಾತಾವರಣ ನೋಡಕತ್ತೀರಿ? ಟೈಮ್ ಈಗ ಎಷ್ಟಾಗೈತೆ ಟೈಮ್ ಅಂತಂದ್ರೆ ಈಗ 5:30 ಆಗೈತಿ. ಎಲ್ಲರೂ ಎದ್ದಾರ. ಭೂವಿ ಸ್ನಾನ ಮಾಡ್ಕೊಂಡ ನೋಡ್ರಿ ಈಗ ಹಾಯ್ ಮಾಡ್ರಿ ಎಲ್ಲರೂ ಒಂದ್ಸರಿ. ನೋಡ್ರಿ ಅಲ್ಲೇ ನಮ್ಮ ಸಣ್ಣ ಅಳಿಯ. ಆ್ಯಕ್ಚುಲಿ ಧ್ರುವಾನು ಸ್ನಾನ ಮಾಡ್ಕೊಂಡ್ರಿ, ಬಟ್ ಮಲ್ಕೊಂಡಾನ ಹೊಳ್ಳೆ. ಟಯರ್ಡ್ ಆಗಿದ್ದವ, ನಿದ್ದೆ ಬೇಕ. ಇವ್ರು ಅದಾರ ನೋಡ್ರಿದ್ದ. ತೆಗಿ ತೆಗಿ ಕೈ ತೆಗಿ ಮುದ್ದಿ. ಏನು ನೋಡಕತ್ತೀಯ? ಎಲ್ಲೊಂಟ್ರಿ ಮುದ್ದಿ? ಶಂಭೋಕ ಅಲ್ಲೊಂಟ್ರಿ ಹೇಳ್ರಿ ಎಲ್ಲರೂ. ಶಂಭೋಕ್ ಹೊಂಟೇವಿ ನಾವೆಲ್ಲರೂ. ಸೊ ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೆ ರೀ, ನೆಕ್ಸ್ಟ್ ವ್ಲಾಗಿಂದ ಟೂರ್ ಮಾಡಿಸ್ತೇನೆ ರೀ ನಿಮಗಂತೇಳಿ. ಸೊ ನೋಡೋಣ ಬರ್ರಿ ಎಲ್ಲಿ ಹೊಂಟೀವಿ ಏನು ಅಂತ. ಸೊ ನನ್ನ ಸಾರಿ ಆಲ್ರೆಡಿ ನೀವು ನೋಡಿದ್ದೈತಿ, ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ಸೊ ರೆಡಿ ಆಗಿವ್ರಿ ನಾವು. ಲೇಟ್ ಆಗ್ಬಿಟ್ಟತಿ, ಬೆಳಕು ಆಗ್ಬಾರ್ದಾಗಿತ್ತು, ಬೆಳಕು ಆಗ್ಬಿಟ್ಟತಿ. ಯಾಕಂದ್ರೆ ಜಲ್ದಿ ಬಿಡೋದಿತ್ತು ಪ್ಲ್ಯಾನಿಂಗ. ಸೊ ಹೇಳ್ತೇನಂತ ಎಲ್ಲಿಗೆ ಹೊಂಟೇವು ಅಂಥೇಳಿ. ನಮ್ಮ ಮುದ್ದಿ ನೋಡ್ರಿ ಹೆರ್ಬ್ಯಾಂಡ್ ಹಾಕೊಂಡಲ್ಲ. ನಿನ್ನ ತೊಗೊಂಡು ತೋರಿಸಿದ್ನಲ್ಲ ಹೆರ್ಬ್ಯಾಂಡ್, ಎಷ್ಟು ಮಸ್ತ್ ಕಾಣತೈತೆ ನಮ್ಮ ಮುದ್ದಿಗೆ. ನಂಗೆ ಗೋಲು ಹಾಯ್ ಮಾಡ್ತಾನೆ ರೀ, ಪಟ್ನ ಹಾಯ್ ಮಾಡ್ತಾನೆ ರೀ. ಮಕ್ಕಳೆಲ್ಲ ಆಲ್ರೆಡಿ ರೆಡಿಯಾಗಿ ನಿಂತಾರಿ. ನನ್ನ ಸಣ್ಣ ಮಗ ಮಾತ್ರ ಮಲ್ಕೊಂಡಿದ್ದಾನೆ ರೀ ಸ್ನಾನ ಮಾಡ್ಕೊಂಡು. ಏನಪ್ಪ ಅಂತಂದ್ರೆ ಜಲ್ದಿ 5 ಗಂಟೆಕಂದ್ರೆ ಬಿಡ್ಬೇಕಂತ ಮಾಡಿದ್ವಿ, ಬಟ್ ಎದ್ದಾಗ ನೋಡಿದ್ರೆ 5:30 ಆಗಿತ್ತು. ಆಲ್ರೆಡಿ ಬೆಳಕಾಗಿತ್ತು ರೀ. ಎಷ್ಟು ಚಂದದ ನೋಡ್ರಿ ಗುಲಾಬಿ ಹೂವು. ನನಗರ ಹೂವು ಅಂದ್ರೆ ಭಾಳ ಇಷ್ಟ. ಅದ್ರಾಗ ನಮ್ಮ ಮಮ್ಮಿ ಎಲ್ಲಿ ಲಾಗ್ ನೋಡಿದ್ಲೋ ಏನೋ ಗೊತ್ತಿಲ್ಲ, ಯಾರ್ದು ನೋಡಿದ್ಲೋ ಏನೋ ಗೊತ್ತಿಲ್ಲ, ಹೂವಿನ ವಿಡಿಯೋ ಅಂತೇಳಿ ಹೂವಿನ ವಿಡಿಯೋ ಮಾಡಿಸ್ಕೊಂಡ್ಲು. ತಗೊಂಡಿಪ್ಪಜಿ ಗೋಲು ನೋಡ್ರಿ. ನಮ್ಮ ಧ್ರುವ ಮಾತ್ರ ಆ್ಯಕ್ಟಿವ್ ಆಗೇ ಇರಲಿಲ್ಲ ರೀ. ಸ್ನಾನ ಮಾಡ್ಕೊಂಡು ಮತ್ತೆ ಮಲ್ಕೊಂಡು ಬಿಟ್ಟಿದ್ದ. ಅವ್ನು ಎಬ್ಸೋದು ಒಂದು ನಂಗೆ ಟಾಸ್ಕ್ ಆಗಿಬಿಟ್ಟಿತ್ತು. ಏನೆಲ್ಲ ಹೇಳಿದ್ವಿ ಒಟ್ಟು ಹೇಳುವಲ್ಲಾಗಿದ್ರಿ. ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವತ್ತು ಯಾರು ಬರಾಕ್ತಾರೆ ನಮ್ಮ ಜೊತೆಗೆ ಅಂದ್ರೆ, ಸ್ಪೆಷಲ್ ಗೆಸ್ಟ್ ಯಾರು ಅಂತಂದ್ರೆ ನಮ್ಮ ಮಲ್ಲಮ್ಮ ಅವ್ರಿ. ನೋಡ್ರಲ್ಲಿ ಹೆಂಗೆ ಹತ್ತಾಕತ್ತಾಳೆ ಮಲ್ಲಮ್ಮ. ಸೊ ಆಕಿ ಏನಪ್ಪ ಅಂದ್ರೆ ಹೀರೋಯಿನ್ ಇದ್ದಂಗೆ ರೀ ಯಾವಾಗ್ಲೂ. ಯೂಶ್ವಲಿ ಎಲ್ಲಿ ಹೊರಗಡೆ ಬರೋದಿಲ್ಲ, ಇಷ್ಟು ಲಾಗ್ ನೋಡಿದಿರಿ ಯಾಕೆ ಇರೋದಿಲ್ಲ, ಮನ್ಯಾಗ ಇರ್ತಾಳೆ. ಬಟ್ ಇವತ್ತಿನ ದಿನ ಏನಾಯ್ತು ಗೊತ್ತಿಲ್ಲ, ನಾನು ಬರ್ತೇನಂಥೇಳಿ ರೆಡಿ ಆಗಿದ್ದೆ. ಇನ್ನು ನೆಕ್ಸ್ಟ್ ನಮ್ಮ ಕಾಲನಿ ಹನುಮಪ್ರಿ ಅವ್ನ ಆಟನ ಬಸ್ ಸ್ಟ್ಯಾಂಡ್ ಹತ್ರದ ಏರಿಯಾ ಇದೆ. ಎಲ್ಲ ಕ್ಲೋಸ್ ಆಗಿ ಒಂದು ಇನ್ನೂ ಯಾವುದೂ ಓಪನ್ ಆಗಿರಲಿಲ್ಲ. ಅಲ್ಲಿಂದ ನಾವು ಬಂದಿದ್ದು ನಮ್ಮ ಊರು ಹನುಮಪ್ಪಗೆ ರೀ, ಸೋಮಾಪುರದಾಗ ಐತಿ. ಬಹಳ ದೊಡ್ಡ ಹನುಮಪ್ಪ, ಹಳೆ ಹನುಮಪ್ಪ. ನಾವಂತರೂ ಯಾವಾಗಲೂ ಶನಿವಾರ ಬಂದು ಹೋಗ್ತಿದ್ವಿ. ಸೊ ಹೀಗಾಗಿ ಮೊದಲು ಇಲ್ಲಿಗೆ ಬಂದ್ವಿ ರೀ. ಇನ್ನು ಇಲ್ಲೇನೋ ಈ ರೀತಿ ಉಳ್ಳಾಡಿದ್ರೆ ಬೆನ್ನು ಬರುವುದಿಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ಮನು, ಭುವಿ, ಧ್ರುವಿ ಎಲ್ಲರನ್ನೂ ಒಂದ್ಸರಿ ಆ ರೀತಿಯಾಗಿ ಬೆನ್ನು ಹಚ್ಚಿ ಉಳ್ಳಾಡಕ್ಕೆ ಹೇಳಿದ್ವಿ ರೀ. ಅಲ್ಲಿ ಆ್ಯಕ್ಚುಲಿ ಅಡ್ಡು ಬಿದ್ದು ನಮಸ್ಕಾರ ಮಾಡಿರ್ತಾರೆ ರೀ ಇವ್ರು ಸಣ್ಣ ಮಕ್ಕಳೆಲ್ಲ. ಹಿಂಗಂದ್ರೆ ಸೈಂಟಿಫಿಕ್ಲಿ ಏನೈತಂತಂದ್ರೆ ಪ್ರೌಢ ಐತಿ ಕಾಣಿಸತಿ. ಮತ್ತು ಇನ್ನೊಂದು ಇದು ಭಾಳ ಹಳೆ ದೇವಸ್ಥಾನ ರೀ. ತೋರಿಸ್ತೇನೆ ನಿಮ್ಗೆ ಈಶ್ವಿ ಎಷ್ಟನೇ ಐತಂತ ಹೇಳಿ. ಸೊ ಅಷ್ಟರ ಪಾಳೆ ಮೇಲೆ ಒಬ್ರು ಮಕ್ಕೊಂಡು ಆ ಕಡೆ ಈ ಕಡೆ ಉಳ್ಳಾಡಿ ಎದ್ದು ಬಂದರ್ರಿ. ಅವ್ರಿಗೆ ಎಷ್ಟು ಖುಷಿ ಇತ್ತು ಅಂದ್ರೆ ಅಷ್ಟು ಖುಷಿ ಇತ್ತು ಇವತ್ತು. ನೋಡಿರಿ ನಮ್ಮ ಧ್ರುವ ಹೆಂಗೆ ಆ್ಯಕ್ಟಿವ್ ಆಗಿದ್ದಾನೆ, ಒಮ್ಮೆ ಫುಲ್ ಆ್ಯಕ್ಟಿವ್ ಆಗಿದ್ದಾನೆ ರೀಪ್ಪ. ಒಟ್ಟು ನೋಡಕತ್ತೀರಿ 1962 ಅಂತ ಬರ್ತೈತಿ. ಸೊ ಇದು ಭಾಳ ಹಳೆ ದೇವಸ್ಥಾನ ಐತ್ರಿ. ಇನ್ನು ಮುಂದೆ ಒಂದಂಗ್ರಿ ಗೌರ್ಮೆಂಟ್ ಸ್ಕೂಲ್ ಐತ್ರಿ ಒಂದು. ಅಲ್ಲೇ ನಮ್ಮ ಅಜ್ಜ ಅವರು ನೌಕರಿ ಮಾಡಿದ್ದಾರಂತ, ಅಲ್ಲೇ ರಿಟೈರ್ಡ್ ಆಗಿದ್ದಾರೆ 1982ನೇ ಇಸ್ವಿಯಾಗ. ನಮ್ಮಮ್ಮಗಂತೂ ದೊಡ್ಡ ಖುಷಿ ಆಗೈತಿ, ತೋರ್ಸಾಕತ್ತಿದ್ಲು ನಮ್ಗೆ. ನೋಡಿ ಇದ ಸಾಲಿ ಅಂತ ಹೇಳಿ ಸಾಲಿದೆ. ಇದು ನಮ್ಮ ಅಜ್ಜ ಅವರ ನೌಕರಿ ಮಾಡಿರೋಂಥ ಸಾಲಿ ನೋಡ್ರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3. ನಮ್ಮ ಅವ್ವಾರ ಅಪ್ಪಾರ್ರಿ ಅಜ್ಜ ಅಂದ್ರೆ ಅದಾಳ ನೋಡ್ರಿ ಮಸ್ತಾರಿ ಹಿಂತಿ ಕುಂತಾಳೆ. ಇವ್ರ ಮನಿಯವ್ರ ಇದ ಸಾಲ್ಯಾಗ ನೌಕರಿ ಮಾಡ್ಯಾರ. ಇಸ್ವಿ ಅಮ್ಮ
1555. ಎಷ್ಟನೇ ಇಸ್ವಿ? 82ರಾಗ ರಿಟೈರ್ಡ್ ಆಗ್ಯಾರನ? 82 ರಿಟೈರ್ಡ್ ಆಗ್ಯಾರನ? 82 1982 ರಿಟೈರ್ಮೆಂಟ್ ಆಗೈತಿ ಅಜ್ಜಂದ. ನಮ್ಮ ತಮ್ಮ ಕಾಡ್ಸಾಕ್ತಿದ್ದೆ, ನಮ್ಮ ಅಮ್ಮನ ಭಾಳ ಕಾಡಿಸ್ತಾರೆ. ಸೊ ಇನ್ನು ನಾವು ನೆಕ್ಸ್ಟ್ ಬಂದಿದ್ದು ಎಲ್ಪ ಅಂತಂದ್ರೆ ನಾನು ಒಟ್ಟು ಬಂದಿರಲಿಲ್ರಿ ಇಲ್ಲಿಗೆ. ಇವತ್ತ ತುಳಸಿಗೇರಿಗೆ ಬಂದೀವಿ. ಫಸ್ಟ್ ಊರನೇ ಹನುಮಪ್ಪ ಮುಗಿಸ್ಕೊಂಡು ಇಲ್ಲಿಗೆ ಬಂದೀವಿ. ಇಲ್ಲಿಂದ ನೆಕ್ಸ್ಟ್ ಮತ್ತೆ ಹೋಗ್ಬೇಕು. ಬರೀ ನಾನು ಫಸ್ಟ್ ಟೈಮ್ ಬಂದೆ ತುಳಸಿಗೇರಿ ಹನುಮಪ್ಪಗ. ಹೆಂಗೈತಿ ಏನೈತಿ ನೋಡ್ರು. ಧ್ರುವ ನೋಡ್ರಿ, ಧ್ರುವ ಅಪ್ಪಾಜಿ ನಮ್ಮ ಭುವನಕ್ಕೆ ಭಾಳ ಇಷ್ಟ ರೀ ಹನುಮಪ್ಪ ಅಂದ್ರೆ. ಧ್ರುವ ನಿಂಗೂ ಇಷ್ಟ ಹನುಮಪ್ಪ ಅಂದ್ರೆ? ನೋಡೋಣ ಬರ್ರಿ ಹೆಂಗೈತೆ ಅಂತ ಹೇಳಿ. ಇಲ್ಲಿಗೆ ನಾನು ಫಸ್ಟ್ ಟೈಮ್ ಬಂದೇನ್ರಿ, ಒಟ್ಟು ಬಂದಿರಲಿಲ್ಲ. ಬಾಗಲಕೋಟೆಗೆ ರಗಡ್ ಸರಿ ಬಂದಿದ್ದೆ, ಬಟ್ ತುಳಸಿಗೇರಿಗೆ ಹನುಮಪ್ಪ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಫಸ್ಟ್ ಊರನ ಹನುಮಪ್ಪನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಅನ್ನಕಾಯಿ ತೊಗೊಂಡ್ವಿ ರೀ. ತೊಗೊಂಡು ಏನು ಶಾಂತ ಐತ್ರಿ ದೇವಸ್ಥಾನ. ಭಾಳ ನನಗೆ ಒಂಥರ ಪ್ರಶಾಂತತೆ ಒಂದು ಫೀಲ್ ಆಯ್ತು, ಭಾಳ ಇಷ್ಟ ಆಯ್ತು, ಖುಷಿ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳು ಖುಷಿ ಭಾಳ ಇದ್ರಿ ಇವತ್ತು. ಭಾಳ ದಿನ ಆಗಿತ್ತು, ಭಾಳ ಜನ ಹೇಳಾಕ್ತಿದ್ರು ನಮ್ಗೆ ತುಳಸಿಗೇರಿ ಹನುಮಪ್ಪನ ಬಗ್ಗೆ. ಇನ್ಸ್ಟಾಗ್ರಾಮ್ನಾಗೂ ನೋಡಿದ್ದೆ ನಾವು ಒಂದೆರಡು ಸರಿ. ಎಷ್ಟು ದೊಡ್ಡ ದೇವಸ್ಥಾನ ಐತೆ ನೋಡ್ರಿ. ಭಾಳ ಏನು ಗದ್ದಲ ಇರಲಿಲ್ಲ ರೀ ನಮ್ಮ ಪುಣ್ಯ. ಇಲ್ಲಿಕಂದ್ರೆ ಭಾಳ ಗದ್ದಲ ಇರುತ್ತಂತ್ರಿ. ಇನ್ನು ದರ್ಶನ ಮುಗಿಸ್ಕೊಂಡು ಹೋಗುವಾಗ್ರಿ ಇಲ್ಲೇ ಕಂಬಕ್ಕೆ ಜನ ಸುತ್ತಾಕತ್ತಿದ್ರು ರೀ. ನನಗೆ ಗೊತ್ತಾಗಲಿಲ್ಲ ಏನಂತೇಳಿ. ನಮ್ಮ ಮಮ್ಮಿ ಮತ್ತೆ ಹೇಳಿದ್ರೆ, ಇಲ್ಲ ಈ ರೀತಿ ಕಂಬಕ್ಕೆ ಸುತ್ತಿದ್ರೆ ಬೆನ್ನು ಕಡಿಮೆ ಆಕೈತೆ ಅಂತೇಳಿ. ನಂಗೆ ಸ್ಪೆಷಲಿ ಬ್ಯಾಕ್ ಪೈನ್ ಐತಲ್ಲ, ಹೀಗಾಗಿ ನೋಡೇ ಬಿಡೋಣ ಅಂಥೇಳಿ ನಾನು ಟ್ರೈ ಮಾಡಿದೆ. 7 ಸುತ್ತನೂ ಸುತ್ತಬೇಕಂತ್ರಿ. ಈ ರೀತಿಯಾಗಿ ಸುತ್ತಿದ್ದೀನಿ ನೋಡ್ರಿ ನಾನು. 7 ಸುತ್ತ ಹಾಕೊಂಡ್ 5 ಸುತ್ತ ಹಚ್ಚ ಬೆನ್ನೆ. ಇಬ್ರು ಮಾತಾಡ್ಕೊಂಡು ಶಾಪಿಂಗ್ ಮಾಡತ್ತಾರ. ಏನ್ ಬೇಕಪ್ಪ ನಿಂಗ? ನೋಡಿದ್ರಿ ತುಳಸಿಗೇರಿ ಹೆಂಗೈತೆ ಅಂತೇಳಿ. ನಾನು ಫಸ್ಟ್ ಟೈಮ್ ಬಂದೇನಿ ಇಲ್ಲೇ. ಭಾಳ ಚಲೋ ಇತ್ತು. ನಾ 7 ಸರಿ ಅದನ್ನ ಆ ಕಂಬ ಹಿಡ್ಕೊಂಡು ತಿರುಗಿದ್ರೇನೋ ಬೆನ್ನು ಕಡಿಮೆ ಆಕೈತೆ ಅಂತ ಹೇಳಿ ಮಮ್ಮಿ ಹೇಳಿದ್ರೆ ಅದ್ರ ಸಲುವಾಗಿ ಮಾಡಿದ್ನಿ. ಎಲ್ಲರೂ ಹಂಗ ಮಾಡತ್ತಿದ್ರಲ್ಲಿ. ನೋಡು ಸೈಂಟಿಫಿಕ್ ರೀಸನ್ ಇರ್ಬೇಕು ಅದಕ್ಕೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತ ಹೇಳ್ತೇನಂತ್ರಿ. ಇಲ್ಲೇ ಸ್ಪೆಷಲ್ ಅಂದ್ರೆ ಬಜ್ಜಿ ಅಂಗಡಿ ಅದಾವ್ರಿ. ಇಲ್ಲಿ ನೋಡ್ರಿ ಸ್ಪೆಷಲ್ ಬಜ್ಜಿ ಅಂಗಡಿ ಅದಾವ. ಹಿಂಗ ಮಂಡಕ್ಕಿ ಬಜ್ಜಿ ಹಾಕಿರ್ತಾರ. ಏನು ಬಜ್ಜಿ ಒಳಗೆ ಏನು ಸ್ಪೆಷಲ್ ಅಂದ್ರೆ ಮಾರ್ನಿಂಗ್ ಬಜ್ಜಿ ರೀ ಅದಾವ್ರಿ. ಗರಂ ಗರಮ ಬೆಳಿಗ್ಗೆನ ಬಜ್ಜಿ ಮಾಡ್ತಾವ್ರಿ ಇಲ್ಲೇ. ಅಲ್ಲಿನೂ ನಾವು ಶಾಪಿಂಗ್ ಅಂತ ಏನು ಮಾಡಲಿಲ್ಲ ರೀ. ಹೋಗಿದ್ವಿ ಬಟ್ ಏನು ತೊಗೊಳ್ಳಿಲ್ಲ. ಬಟ್ ಬಜ್ಜಿ ಮಾತ್ರ ತೊಗೊಂಡ್ವಿ ನೋಡ್ರಿ. ಏನು ಮಸ್ತ್ ಇದ್ದೂರಿಪ್ಪ ಬಜ್ಜಿ. ಬೆಳಿಗ್ಗೆ ಬಜ್ಜಿ ಕರಿ ಹಾಕ್ತಿದ್ರು ಅಂದ್ಕೊಳ್ಳಿ ನಮ್ಮ ಮನಸ್ಸಲ್ಲಿ ಕೇಳ್ಬೇಕ್ರಿಪ್ಪ. ಮೊದಲ ಬೈಲ್ ಉಂಗುಳ್ದವ್ರು ನಾವು. ಸೊ ಗರಂ ಬಜ್ಜಿ ತೊಗೊಂಡು ತಿಂದ್ವಿ. ಇನ್ನು ನೆಕ್ಸ್ಟ್ ನಮ್ಮದು ಪಯಣ ಎಲ್ಲಿಗೆ ಅಂತ ಹೇಳ್ತೇನಂತ. ಅಷ್ಟೊತ್ತಿಗೆ ನೋಡ್ರಿ ಇದು ಕೃಷ್ಣಾ ನದಿ ಬಂದ ಬಿಡ್ತು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತೋರಿಸಿದ್ದೆ ರೀ ನಾನು. ಈ ಬ್ರಿಡ್ಜ್ ಬಗ್ಗೆನೂ ಹೇಳಿದ್ದೆ ನಿಮ್ಗೆ. ಲಿಂಕ್ ನಾ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ. ಪಂಡ್ರಾಪುರಕ್ಕೆ ಹೋಗಿದ್ವಿ ನೋಡ್ರಿ ಅವಾಗಿಂದ. ಈಗ ಮತ್ತೆ ಅದ ಬ್ರಿಡ್ಜಿಗೆ ಬಂದಿದ್ದೇವೆ. ಎಂತ ಮಸ್ತ್ ಪ್ಲೇಸ್ ಐತೆ ನೋಡ್ರಿ. ಇಲ್ಲೇ ಹಸ್ಕೊಂಡು ಕುಂತಾರ. ನಿಮ್ಮಪ್ಪಗೆ ಹೋಗಿ ಚಪ್ಪಲ್ ಬಿಟ್ಟು ಬಂದಿನ್ರಿ ನಾನು. ನಂಗೆ ಆ್ಯಕ್ಚುಲಿ ನಮ್ಮ ತಮ್ಮ ಅಂದ ಚಪ್ಪಲ್ ಹಾಕೊಂಡು ಹೋಗ್ಬೇಡ ಅಂತೇಳಿ. ನಾನು ಕೇಳಲಿಲ್ಲ. ಹಾಕೊಂಡು ಹೋದ್ನಿ ಕಾಲನ್ನು ಹೋಗ್ತಾವ ಅಂಥೇಳಿ. ಹನುಮಪ್ಪ ಮತ್ತು ಶಿಕ್ಷೆ ಕೊಟ್ಟು ಅನ್ನಿಸ್ತದೆ ನನಗೆ. ಪ್ರತಿ ಸರಿ ನಮ್ಮ ಭುವನ್ ಚಪ್ಪಲ್ ಬಿಟ್ಟು ಬಂದಿರ್ತಿದ್ದೆ. ಈ ಸರಿ ನಾ ಚಪ್ಪಲ್ಲ ಕಳ್ಕೊಂಡ್ಬಿಟ್ಟೆ. ಮನ್ ಚಲೋ ಐತಾದ್ರಿ ಇದು. ಹೆಂಗ ಆಡಕತ್ತಾರ ಇವರು. ಏದ್ರು ವಾಟ್ ಇಸ್ ದಿಸ್? ಇನ್ನು ಅಲ್ಲಿಂದ ನೆಕ್ಸ್ಟ್ ಊರಿಗೆ ಹೋಗುವಾಗ ದಾರ್ಯಾಗ ಒಂದು ಮಸ್ತ್ ಹೊಲ ಕಾಣ್ತಾ ನೋಡ್ರಿಪ್ಪ. ಇಲ್ಲೇ ನಾಷ್ಟ ಮಾಡೋಣ ಅಂದ್ಕೊಂಡ್ವಿ. ಮಮ್ಮಿ ಆಲ್ರೆಡಿ ಉಪ್ಪಿಟ್ಟು ಮಾಡ್ಕೊಂಡಿದ್ಲು. ಇನ್ನು ಎಲ್ಲರ ಹೋಟೆಲಿಗೆ ಹೋಗಿ ನಿಂತು ಹೋಗಾಗ ಲೇಟ್ ಆಕೈತ್ರಿ. ಹಿಂಗಾಗಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರು. ಬಿಸಿ ಉಪ್ಪಿಟ್ಟು ತಿಂದ್ರೆ ಆತ ಅಂತ ಹೇಳಿ ನಾವು ಎಲ್ಲರೂ ಕೈ ಹಾಕ್ತಿದ್ವಿ. ಮೊದಲು ಮಕ್ಕಳಿಗೆ ಊಟ ಮಾಡಿಸಿದ್ವಿ ರೀ. ಅದಾದ್ಮೇಲೆ ನೋಡ್ರಿದ್ದ ಮೂವಿ ಸ್ಟಾರ್ಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿ. ಮಮ್ಮಿ ಹಳ್ಳಿಟ್ಟು ಕಟ್ಕೊಂಡು ಬಂದಾಡ್ರಿ. ಬರೀ ನಾಷ್ಟ ಮಾಡೋಣ ಎಲ್ಲರೂ. ಇನ್ನು ನಾಷ್ಟ ಮಾತ್ರ ಸಖತ್ತಾಗಿತ್ತು. ಚುಮ್ಮರಿ ಭಾರಿ ಆಗಿದ್ದು. ಇನ್ನು ಮಮ್ಮ ನೋಡ್ರಿದ ಹಿಂದೆ ಕುಂದಿರ್ತಾನಂತ ನ್ಯಾಯ ಮಾಡಿ ಹಿಂದೆ ಕುಂದು ಮೊಮ್ಮಕ್ಕಳನ್ನ ಕರ್ಕೊಂಡು ಹತ್ತಿಗಟ್ಟಿಗೆ ಬಸ್ಕಟ್ಟಿ ಆಟಾಡ್ಕೋತ ಕುಂತ್ಲರಿ. ಇಬ್ರು ಇವೆರಡು ದೊಡ್ಡ ಹೋಗಿಲ್ಲ ಅಲ್ಲೇ. ಸರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವಣ್ಣ ಅರ್ಬಸಪ್ಪನಾರ್ ಕೈ ಟೋಲಿಗೆ ಬಂದ್ವಿ. ಯಾವ ಟೋಲ? ವಿಜಾಪುರ. ನಾವು ಟೋಲ್ ನೋಡಕತ್ತೀವಿ. ನಮ್ಮ ಗೋಲು ಹೋಗಿ ಜರ ಬಿದ್ದಾನ್ರಿ. ನಮ್ಮ ಮಗರ ತಡ್ಕೊಳಕ ಆಗೋಲ್ದಾಗಿತ್ತ ನಗುನ. ಇನ್ನೇನಪ್ಪ ವಿಜಾಪುರ ನಾವು ರೀಚ್ ಆದ್ವಿ ನೋಡ್ರಿ. 10:30 ಆಗೈತಿ ಈಗ ಟೈಮ್.
10:30 ನಮ್ಮ ಭೂಮಿದಂತೂ ಇಷ್ಟು ಸಮಸ್ಯೆ ಅದಾವ ಎಲ್ಲಿ ಕುಂದ್ರಬೇಕಂದ್ರೂ ಅವ್ನು ಕುಂದ್ರಾಕ್ ಬಿಡುದಿಲ್ಲ ಒಂದು ಗೋಗಲ್ ಹಾಕೋಬೇಕಂದ್ರೂ ಹಾಕೊಳಕ್ ಬಿಡಲ್ಲ ಈಕಿ ನೋಡ್ರಿ ಇನ್ನೂ ಮಕ್ಕಳು ನೀವು ನೋಡ್ರಲ್ಲ ಇಲ್ಲೂ ಕುಂತಾನ ಅವ ಕುಂತಿದ್ದ ಅವನ ಜಾಗ ಈಗ ನಾವಿರೋದು ಎಲ್ಲೇ ಗುಮ್ಮಟ ನಗರಿ ವಿಜಯಪುರ. ನಾವು ಬಂದೆ ವಿಜಯಪುರಕ್ಕೆ. ನಿಮಗೆ ನಾನು ಗೋಲ್ಗುಮ್ಟ ತೋರಿಸ್ಬೇಕು ಅನ್ಕೊಂಡಿದ್ದೆ, ಬಟ್ ವಿಡಿಯೋನ ಮಾಡ್ಕೊಳ್ಳಿಲ್ರಿ, ಬರೀ ನೋಡಿದ್ರಾಗ ಹೋಗ್ಬಿಡ್ತ. ಇನ್ನು ನಾವು ಎಲ್ಲದೇವಪ್ಪ ಅಂತಂದ್ರೆ ಮುಮ್ಮಟ್ಟಿ ಗುಡ್ಡ ಅಮೋಘ ಸಿದ್ದೇಶ್ವರಾಗ. ನಿಮ್ಗೆ ಗೊತ್ತೈತಿ, ನಾನು ಭಾಳ ಸರಿಯಾಗಿ ತೋರಿಸಿದ್ದೇನೆ ಲಾಗ್ಗಳೊಳಗೆ ನಿಮಗೆ. ನಮ್ಮ ಅಜ್ಜಿ ನೋಡ್ರಿ ಅಲ್ಲಿ ಹೆಂಗೆ ಏರ್ಯಾರ, ಭಾಳ ಖುಷಿ ಆತ್ರಿ ನನಗೆ. ಆರಾಮಾಗಿ ಮೆಟ್ಲ ಹತ್ತಿದ್ಲು ರೀ ಅಮ್ಮ. ಬಿಸಿಲೈತ್ರಿ, ಬಂದ್ವಿ ನೋಡ್ರಿ ಮುಮ್ಮಟ್ಟಿ ಗುಡ್ಡಕ್ಕೆ. ಬಿಜಾಪುರ ಮಂದಿ ಇವತ್ತು ನಾವಿಲ್ಲದೇವಿ. ಮೆಟ್ಲ ಹತ್ಕೊಡ್ದೆ ನನಗೆ ಸುಸ್ತಾಗಿತ್ತು ರೀ. ನಮ್ಮಮ್ಮ ನಿಧಾನವಾಗಿ ಮೆಟ್ಲ ಹತ್ತಿ ಬಂದ್ಬಿಟ್ಲು. ಖುಷಿ ಭಾಳ ಆಯ್ತು ನಮ್ಗೆ. ಅಷ್ಟು ಮೆಟ್ಲ ಹತ್ತಿ ಬಂದ್ಲ ಮಲ್ಲಮ್ಮ. ನೋಡ್ರಿ ದೇವ್ರ ಹೆಂಗೆ ಶಕ್ತಿ ಕೊಟ್ಟ. ಫುಲ್ ಸುಸ್ತಾಗೈತೆ, ಪವಾಡ್ ಮಾಡಿಲ್ಲ ಮಲ್ಲಮ್ಮ. ಕರೆನ ಭಾಳ ನಮ್ಗೆ ಖುಷಿ ಅನ್ಸಿದೆ ಅಂದ್ರೆ ನಮ್ಮ ಅಮ್ಮಂದನ ರೀ. ಇವತ್ತು ಆಕಿ ನಡ್ಯಾಕೂ ಪ್ರಾಬ್ಲಮ್ ಆಗ್ತೈತೆ ರೀ ಮನೆಯೊಳಗೆ. ಹೆಂಗೆ ಹತ್ತಾಳೋ ಅಂದ್ಕೊಂಡಿದ್ವಿ ನಾವು. ಮೊದ್ಲ ಭಕ್ತಿ ಬಾಡ್ರಿ, ನಾ ಆಗಲೇ ಹೇಳೋದ ಹಂಗನ. ಇನ್ನು ನೋಡ್ರಿ ನನ್ನ ಮಕ್ಕಳು ಏನು ಮಾಡಕತ್ತಾರ, ಮೊಮ್ಮಕ್ಕಳು ಮೇಂಟೈನ್ ಮಾಡಕ್ಕೆ ನಮ್ಮ ಮಮ್ಮಿ. ಅಲ್ಲಿ ಯಾರೋ ನೈವೇದ್ಯ ಮಾಡ್ಯಾರ ಸಕ್ರಿ ರೀ. ನಾ ಏನು ಕುಕ್ಮ ತೊಗೊಂಡು ಹಚ್ಚಕ್ಕೆ ಬಂದ ನಾನು ಅಂದ್ಕೊಂಡೆ. ಈ ದೇವಸ್ಥಾನ ಅಂದ್ರೆ ಇದು ಆ್ಯಕ್ಚುಲಿ 3-4 ಸಲ ತೋರಿಸಿದ್ದೀನಿ ರೀ ನಾನು. ಅಮೋಘ ಸಿದ್ದೇಶ್ವರ ಅವ್ರದ್ದು ಮಮ್ಮಟ್ಟಿ ಗುಡ್ಡದಾಗ ಐತ್ರಿ. ಇವತ್ತು ಗದ್ದಲ ಅಂತೂ ಇರಲಿಲ್ಲ, ಯಾಕಂತಂದ್ರೆ ನಾವು ಬಂದಿರೋದು ಆ ಟೈಮ್ ಒಳಗೆ ಬಂದೇವಿ. ಏನಪ್ಪ ಅಂದ್ರೆ ಮನೆದೇವ್ರಿಗೆ ಬರ್ಬೇಕಂತಂದಿದ್ರು, ಅದಕ್ಕೆ ಬಂದಿದ್ವಿ. ಸೊ ಇಲ್ಲಿಗೆ ಬಂದಮೇಲೆ ಒಂದು ಫೋಟೋಶೂಟ್ ಆಗಬೇಕಲ್ರಿ. ಭಕ್ತಿಯಿಂದ ನಮಸ್ಕಾರ ಮಾಡೋ ಫೋಟೋಶೂಟ್ ಬೇಕಾ ಅಂತ ನಿಮ್ಗೆ ಅನ್ನಿಸ್ಬೋದು. ನಾ ಮೊದಲೆಲ್ಲ ನಮಸ್ಕಾರ ಮಾಡಿದ್ದೆ, ಬಟ್ ಆಮೇಲೆ ಒಂದು ವಿಡಿಯೋ ಇರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಎಷ್ಟು ವಿಶಾಲವಾಗಿ ಐತೆ ನೋಡ್ರಿ. ಮಕ್ಕಳಂತರೂ ಗದ್ದಲನೂ ಇಲ್ಲ ಅಂದ್ಕೊಳ್ಳಿ, ಆರಾಮಾಗಿ ಹಕ್ಕಿ ಹಂಗೆ ಹರಡಾಕತ್ತಿದ್ರಿ ಇವತ್ತು. ಅಮ್ಮ ನೋಡ್ರಲ್ಲ 5 ಸಲ ಗಂಟೆ ಹೊಡೆದ್ಲ ಬಂದು ಮುಟ್ಟಿದ್ನ್ಯಾ ಅಂಥೇಳಿ. ಭುವನ ತಗೋ, ಇಲ್ಲಿ ತಗೋ, ಇದು ಧ್ರುವಾಗ ಅದನ್ನು ಕೊಡ್ತೀನಿ. ಅಲ್ಲಿ ಹಾಕೋಬೇಕಪ್ಪಜ್ಜಿ, ಅಲ್ಲಿ ಕೊಡಬಾರ್ದ. ಧ್ರುವ ಹಚ್ಚಿಸ್ಕೊ ಬಂಗಾರ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಆರಾಮಿತ್ತು ನೋಡ್ರಿ. ಇವತ್ತು ಲಾಸ್ಟ್ ಟೈಮ್ ಬಂದಾಗ ಅದು ಭಾಳ ಗದ್ದಲ ಇತ್ತು. ಅದ್ರಾಗ ಒಂದು ವರ್ಷ ಜಾತ್ರೆ ದಿನ ಬಂದಿದ್ವಿ ರೀ, ಚಟ್ಟಿ ಅಮಾವಾಸ್ಯೆ ದಿನ ಇರ್ತೈತೆ ರೀ. ಇಂಥ ಗದ್ದಲ ದೇವರೇ ಸಾಕಾಗಿ ಹೋಗಿತ್ತು ನಮ್ಗೆ. ಮುಂದೆ ಹಂಗೆ ನಿಂತು ನಮಸ್ಕಾರ ಮಾಡಿ ಹೋಗಿದ್ವಿ. ಸೊ ಇವತ್ತು ಬಂದಾಗ ಮಾತ್ರ ಭಾಳ ಖುಷಿ ಆಯ್ತು ನಮ್ಗೆ, ಯಾಕಂದ್ರೆ ಫುಲ್ ಶಾಂತಿ ಐತಿ, ಗದ್ದಲಿಲ್ಲ. ಸಣ್ಣ ಹುಡುಗರಿಗೆ ಏನಾರ ನಮ್ಮ 3 ವರ್ಷದವ್ರು ಅದಾರ, ಅವ್ರಿಗೆ ಕಾಕ ನಮ್ಮ ಮನೆ ಕೈಗ ಇಲ್ಲಿ ತಗೋ. ಹೇಳ ಹೆಸರೇನು ನಿಂದ? ಹಾಂ ತನ್ವಿನ. ಎಷ್ಟನೇತ? 4ನೇತಾನ. ಸ್ಕೂಲ್ ಮತ್ತೆ ಇವತ್ತ ಹೋತ? ಯಾಕೆ? ಹಾಂ ಹೌದಾ, ಮತ್ತು ಹಂಗೆ ಹೇಳವಲ್ಲ ನೀನು. ನಮ್ಮ ರಾಜ್ಯದಾಗ ಸ್ಟಾರ್ಟ್ ಆದವು ಇವತ್ತು. ಯಾವ ಊರು ನಿಮ್ದು? ಹೌದು, ಅದು ಮಹಾರಾಷ್ಟ್ರ ಬರತ್ತನ್ರಿ. ಯಾವ್ದು ತಾಲೂಕ? ಕ್ಯೂಟ್ ಅದೇನು ಅಂತಾರೇನು? ಎಷ್ಟು ಕ್ಯೂಟ್ ಅದಾಳ ಅಲ್ರಿ, ಅಟ್ರಾಕ್ಟಿವ್ ಅದಾಳ. ನಂಗೆ ಭಾಳ ಇಷ್ಟ ಆದ್ಲಕ್ಕೆ, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ಈಗ ಪೂಜಾ ಸ್ಥಳದೊಳಗೆ ತೊಗೊಂಡು ಬಂದು ಹಂಗೆ ಹೆಂಗಾರ ಇಡಬಾರ್ದು ಅವನ್ನ. ಕಂಬಳಿ ಬೇಕಾಗಿತ್ತು, ಕಂಬಳಿ ತೊಗೊಂಡ್ವಿ. ಮತ್ತು ಅದಾದಮೇಲೆ ಪ್ರಸಾದ ಇತ್ತು ರೀ, ಬೆಳಿಗ್ಗೆಯಿಂದ ಪ್ರಸಾದ ಇರ್ತದೆ ಅಂತಿಲ್ಲೇ. ತಡಿ ನಾವೇನು ಇಟ್ಕೊಳ್ಳೋದ್ರಿ, ನಾವೇ ಉಣ್ಣೋದು, ಯಾರು ಇರೋದಿಲ್ಲ. ಒಮ್ಮೆ ಇರ್ತಾರ, ಒಮ್ಮೆ ಇರಂಗಿಲ್ಲ. ನಾವು ಹೋದಾಗ ಯಾರೂ ಇರಲಿಲ್ಲ. ಧ್ರುವ ಏನೇ ನೋಡ್ರಿ, ನಮ್ಮ ಧ್ರುವ, ಗೊಲ್ಲು, ಭುವಿ ಎಷ್ಟು ಮಸ್ತ್ ತಿನ್ನತ್ತಾರ. ಅಪ್ಪಾಜಿ ಮಸ್ತ್ ಐತಿ. ಅಲ್ಲಿ ಪ್ರಸಾದ ಮಾಡಿ ಏನ ಸೂಪರ್ ಧ್ರುವ, ಸೂಪರಾ. ನಾನು ಹೊಟ್ಟೆ ತುಂಬನ ಪ್ರಸಾದ ತೊಗೊಂಡೆ ರೀ. ಎಲ್ಲರೂ ಬರ್ತಾರ, ಪ್ರಸಾದ ತೊಗೋತಾರ, ಹೋಗ್ತಾರೆ. ಸೊ ಭಾರಿ ಇತ್ತು ಸಾರಂತರು. ಇನ್ನು ನೆಕ್ಸ್ಟ್ ಡೇನೇ ನಮ್ಮ ಜ್ಯೋತಿ ಮಂಜು ಒಂದು ಆ್ಯನಿವರ್ಸರಿ ಇತ್ತು, ಹೀಗಾಗಿ ಅವ್ರದ್ದೊಂದು ವಿಡಿಯೋ ಮಾಡಬೇಕಂತ ಹೇಳಿದ್ದೆ. ಸೊ ವಿಡಿಯೋ ಮಾಡಿದೆ. ಇನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬೇರೆ ಊರಿಗೆ ಹೋಗೋರಿದ್ವಿ. ಅದಕ್ಕೆ ಪಟ ಇಳಿದ್ವಿ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ರೀ ನಾವು ಬಂದಾಗ. ಈಗ ಹೆಂಗೈತೋ ನನಗೆ ಗೊತ್ತಿಲ್ಲ. ಇಷ್ಟು ಬಿಸಿಲಿತ್ತು ಅಂತಂದರೆ ನಮ್ಗೆ ಸಾಕಾಗಿ ಹೋಗಿತ್ತು ನೋಡ್ರಿ. ಕಾಲು ಸುಡಾಕತ್ತಿದ್ದು ರೀಪ ಕರೆನ. ಇಷ್ಟು ಗಿಡ ಎಷ್ಟು ಅಂದ್ರೆ ಅಷ್ಟು ಅಂಗಡಿಗಳಿರ್ತಾವೆ. ಈಗ ಇವತ್ತು ಇಷ್ಟ ಅದಾವ್ರಿ. ಆ್ಯಕ್ಚುಲಿ ಏನೂ ಇಲ್ಲ, ಜಾತ್ರೆ ಇಲ್ಲ, ಏನಿಲ್ಲ.
ಆದರೂ ಮಕ್ಕಳಿಗೆ ಒಂದಿಷ್ಟು ಅವನು ಸಾಮಾನು ತಗೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಊರಿಗೆ ಪ್ರಯಾಣವನ್ನು ಬೆಳೆಸಿದ್ವಿ. ವಿಜಾಪುರ ಗೋಲ್ ಗುಂಬಜ್ ಅಂತೂ ಆಲ್ರೆಡಿ ನೋಡೇವ್ರಿ, ಹಿಂಗಾಗಿ ಅಲ್ಲಿಗಂತೂ ಹೋಗಂಗಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತ ಅಪ್ಡೇಟ್ ಮಾಡ್ತೇನಂತ ನಿಮ್ಗೆ. ಇಲ್ಲಿಗಂತೂ ಟ್ರಿಪ್ ಮುಗಿಸಿಲ್ರಿ, ನೆಕ್ಸ್ಟ್ ಇನ್ನೊಂದು ಊರಿಗೆ ಹೊಂಟಿದ್ದೇವೆ, ಎಲ್ಲೇ ಅಂತ ಹೇಳ್ತೇನಂತ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ. ಥ್ಯಾಂಕ್ ಯು.